ಏನು ಸಂಸ್ಕೃತಿ ಅಂದ್ರೆ? ನಿಸರ್ಗದಲ್ಲಿ ಹೆಣ್ಣು ಮಗಳು ಮುಟ್ಟಾಗಿ ಕುಳಿತಾಗ ಅವಳನ್ನು ದೂರ ಕುಳಿತಿರ್ತಕ್ಕಂತಹ ಈ ಸನಾತನ ಸಂಸ್ಕೃತಿಗೆ ಒಲೆಗಂಡಲ್ಲದೆ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ ಅನ್ನತಕ್ಕಂಥ ಬಸವ ಸಂಸ್ಕೃತಿ ಅದು. ಒಂದು ಸಲ ಶರಣಾರ್ಥಿ ಹೇಳಿದ್ರೆ 2 ಸಲ ಶರಣಾರ್ಥಿ. ಯಾರಿಗೆ ಸಂಸ್ಕೃತಿ ಇತ್ತು ಸ್ವಾಮಿ? ಹೇಳೋದಿಲ್ಲ. ನಮ್ಮದು ಸನಾತನ ಸಂಸ್ಕೃತಿ ಅಲ್ಲ, ನಮ್ಮದು ಪುರಾತನ ಸಂಸ್ಕೃತಿ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳೋದು. ಬಸವಣ್ಣ ಬರುವ ಪೂರ್ವದಲ್ಲಿ ಸಂಸ್ಕೃತಿ ಹೇಗಿತ್ತು ಅಂದ್ರೆ, ಯಾರಾದರೂ ದೊಡ್ಡ ದೊಡ್ಡ ಶ್ರೀಮಂತರು, ದೇಸಾಯಿಗಳು, ದೇಶಗತ್ತಿಗಳು, ಉತ್ತಮ ಕುಲದಲ್ಲಿ ಹುಟ್ಟಿರ್ತಕ್ಕಂಥವರು ಯಾರಾದರೂ ನಡೆದು ಹೋಗ್ತಿರುವಾಗ ಯಾರಾದರೂ ಕೆಳವರ್ಗದ ಜನಾಂಗದವರು ನಮಸ್ಕಾರ ರೀ ದಣಿ, ನಮಸ್ಕಾರ ರೀ ದೇಸಾಯಿ ಅಂತ ಹೇಳಿದ್ರ, ಏನ ಕೆಂಚವ್ವ ಆರಾಮಿದ್ಯೇನ? ದೌಲತ್ತಿನ ವಾಣಿ ಇತ್ತಲ್ಲಿ, ಆ ದೌಲತ್ತಿನ ಮಾತಿತ್ತು. ಯಾರಾದರೂ ನಮಸ್ಕಾರ ರೀ ಸೌಕಾರ್ಯ ಅಂದ್ರೆ, ಕೆಂಚ ಆರಾಮಿದ್ಯೇನ? ಈ ಸಂಸ್ಕೃತಿ ಇದೆಯಲ್ಲ ಈ ದೇಶದೊಳಗಡೆ, ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯ ಶ್ರೇಣೀಕೃತವಾದಂತ ಸಂಸ್ಕೃತಿ ಇತ್ತಲ್ಲ, ಮನುಷ್ಯನನ್ನ ಗೌರವಿಸಬೇಕನ್ನತಕ್ಕಂತಹ ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ಸಂಸ್ಕೃತಿ ಇತ್ತಲ್ಲ. ಬಹಳ ಚಂದ ವಿಚಾರ ಮಾಡಬೇಕು ಸಂಸ್ಕೃತಿ. ಇದನ್ನ ಬಸವಣ್ಣನವರು ನೋಡಿದ್ರು, ಬಹಳ ಚೆನ್ನಾಗಿ ನೋಡಿದ್ರು ಬಸವಣ್ಣನವರು. ಅವ್ರು ಎಲ್ಲವನ್ನ ನೋಡಿ ಹೊಸ ಸಂಸ್ಕೃತಿಯನ್ನ ತಂದ್ರು. ಯಾರಾದರೂ ನಮಸ್ಕಾರ ಅಂದ್ರೆ, ಇವತ್ತಿಗೂ ಒಬ್ಬರಿಗೆ ನಮಸ್ಕಾರ ಹೇಳಿದ್ರೆ ಅವರ ಆತ್ಮಕ್ಕೆ ಗೌರವ ಕೊಡುವಂತ ಶಕ್ತಿ ನಮ್ಮ ಹತ್ರ ಇಲ್ಲ. ಆ ಮಾನವ ಘನತೆಯ ಅಸ್ಮಿತೆಗೆ ಗೌರವ ಕೊಡುವಂತ ಸಂಸ್ಕೃತಿಯೇ ನಮ್ಮ ಹತ್ರ ಇಲ್ಲ. ನಮ್ಮಲ್ಲಿ ಜಾತಿಯ ಅಭಿಮಾನದ ಸಂಸ್ಕೃತಿ, ವರ್ಣಾಶ್ರಮದ ಮೇಲು ಸಂಸ್ಕೃತಿ, ಮನುಷ್ಯ ಕುಲವನ್ನೇ ಗೌರವಿಸಬಾರದನ್ನತಕ್ಕಂಥ ಸಂಸ್ಕೃತಿ ಇದ್ದಾಗ ಬಸವಣ್ಣನವರು ಈ ನಮಸ್ಕಾರ ಅನ್ನತಕ್ಕಂಥ ಸಂಸ್ಕೃತಿಗೆ ಒಂದು ಹೊಸ ಸಂಸ್ಕೃತಿ ತರಬೇಕಲ್ಲ ಅಂತೇಳಿ ಹರಳಯ್ಯನ ಮನೆಗೆ ಪ್ರಸಾದ ಸ್ವೀಕರಿಸಿಕೊಂಡು ಬರುವಾಗ ಹರಳಯ್ಯನವರು ಶರಣಾರ್ಥಿ ಬಸವಣ್ಣ ಅಂದಾಗ ಬಸವಣ್ಣನವರು ಶರಣಾರ್ಥಿ ಶಿವಶರಣ ಹರಳಯ್ಯ ಅನ್ನತಕ್ಕಂಥ ಸಂಸ್ಕೃತಿಯನ್ನು ತಂದರು ಅನ್ನತಕ್ಕಂಥ ಬಹಳ ಅತಿ ಅದ್ಭುತವಾದಂಥ ಸಂಸ್ಕೃತಿ ಇದು. ಶರಣಾರ್ಥಿ ಶಿವಶರಣಯ್ಯ ಎಂತ ಸಂಸ್ಕೃತಿ ರೀ! ಒಂದು ಸಲ ಶರಣಾರ್ಥಿ ಹೇಳಿದ್ರೆ 2 ಸಲ ಶರಣಾರ್ಥಿ. ಅದಕ್ಕಾಗಿ ಯಾರಿಗೆ ಸಂಸ್ಕೃತಿ ಇತ್ತು ಸ್ವಾಮಿ? ಹೇಳೋದಿಲ್ಲ. ನಮ್ಮದು ಸನಾತನ ಸಂಸ್ಕೃತಿ ಅಲ್ಲ, ನಮ್ಮದು ಪುರಾತನ ಸಂಸ್ಕೃತಿ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಮ್ಮದು ಪುರಾತನ ಸಂಸ್ಕೃತಿ. ನಮ್ಮದು ಎಲ್ಲ ಪುರಾತನರ ಶ್ರೀಚರಣಕ್ಕೆ ಇಲ್ಲಿಂದ ಶರಣೆಂದರೆ ಸಾಲದೆ, ಬಸವಯ್ಯ ಬಸವಪ್ಪ ಶರಣೆಂದರೆ ಸಾಲದೆ. ಬಹಳ ಜನರಿಗೆ ಪ್ರಶ್ನೆ ಇದೆ, ಏನು ಸಂಸ್ಕೃತಿ ಅಂದ್ರೆ? ನಿಸರ್ಗದಲ್ಲಿ ಹೆಣ್ಣು ಮಗಳು ಮುಟ್ಟಾಗಿ ಕುಳಿತಾಗ ಅವಳನ್ನು ದೂರ ಕುಳಿತಿರ್ತಕ್ಕಂತಹ ಈ ಸನಾತನ ಸಂಸ್ಕೃತಿಗೆ ಒಲೆಗಂಡಲ್ಲದೆ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ ಅನ್ನತಕ್ಕಂಥ ಬಸವ ಸಂಸ್ಕೃತಿ ಅದು. ಮನುಷ್ಯರನ್ನ ದೇವಸ್ಥಾನದ ಒಳಗಡೆ ಬಿಟ್ಟುಕೊಳ್ಳಲಾರದೆ ಇರುವಂತ ದಿನಮಾನ ಕಾಲದಲ್ಲಿ ದೇಹವೇ ದೇವಾಲಯ ಅನ್ನತಕ್ಕಂಥ ಸಂಸ್ಕೃತಿಯನ್ನು ತಂದಿರತಕ್ಕಂಥ ಸಂಸ್ಕೃತಿ ನಮ್ಮದು. ಜನರು ದಾರಿಯಲ್ಲಿ ಬರಬೇಕಾದರೆ ದೇವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಭೂಮಿಯ ಒಳಗಡೆ ಮಠ ಮಧ್ಯಾಹ್ನ 12 ಗಂಟೆಗೆ ಬರುವಂತಹ ಸಂದರ್ಭವನ್ನು ಇಟ್ಟಿರ್ತಕ್ಕಂತಹ ಈ ಶ್ರೇಣೀಕೃತವಾದಂತಹ ಈ ಭಾರತೀಯ ಸಂಸ್ಕೃತಿ ಒಳಗಡೆ ನೆಲವೊಂದೇ ಒಲೆಗೇರಿ ಶಿವಾಲಯಕ್ಕೆ ಅಂತ ಹೇಳಿರ್ತಕ್ಕಂಥ ಸಂಸ್ಕೃತಿ ಇದು, ಬಸವ ಸಂಸ್ಕೃತಿ ಇದು. ಇದು ಸಾಮಾನ್ಯ ಸಂಸ್ಕೃತಿ ಅಲ್ಲ ಇದು.